ಉಲ್ಲೇಖ ಇಲ್ಲದಿರುವುದರಿಂದ ಈಗ ವಿದ್ಯಾವಾಚಸ್ಪತಿ ಸಾರ್ವಜನಿಕ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರ ಪ್ರವಚನ ಪ್ರಭೆಯನ್ನ ಆಧಾರವಿಟ್ಕೊಂಡು ನಮ್ಮೆಲ್ಲರಿಗೂ ಇವತ್ತು ದಿವಸ ನಾಲ್ಕನೇ ಪರಿಚಯದ ಕುರಿತು ಉಪದೇಶ ಈ ಕಲ್ಪಿ ಪತ್ತಳಿ ಗುರುಗಳಲ್ಲಿ ಪ್ರಾರ್ಥನೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಸಿದ್ಧಾಂತ ಶಿಖಾಮಣಿ ಪ್ರವಚನ ಪ್ರಭೆ ಸಂಪುಟ 1 ವಿದ್ಯಾವಾಚಸ್ಪತಿ ಶ್ರೀ 1008 ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ಕೃತಿ. 4ನೇ ಪರಿಚ್ಛೇದದಲ್ಲಿ ಜಗದ್ಗುರು ರೇಣುಕರ ಅವತಾರ. ಈ ಒಂದು ಪರಿಚ್ಛೇದದ ಮಹತ್ವ ಏನದಂದ್ರೆ, ರೇಣುಕರು ಲಿಂಗೋದ್ಭವರು ಹೆಂಗ ಅಂತೇಳಿ ಅಲ್ಲಿಂದ ಇಲ್ಲಿ ತನಕ ಸರಿಯಾಗಿ ಅಧ್ಯಯನ ಮಾಡಲಾರ್ದಂಥ ತಿಳಿಗೇಡಿಗಳು ಏನ್ ಮಾಡ್ತಾ ಇದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ. ಯಾವ ರೀತಿ ವೇದಾಂತ ಸಿದ್ಧಾಂತದೊಳಗೆ ವೇದಾಂತ ಸಿದ್ಧಾಂತಿಗಳಿಗೆ ಏನಂತಾರ, ಮಾಯಾವಾದಿಗಳು ಅಂತಾರೆ. ಮಾಯಾವಾದಿಗಳು ಅಂತಂದ್ರ ಇವರೊಂದು ಮಾಯೆ ಅಂತ ಆದ ಅಂತೇನು ಇಟ್ಟರವ ಅದು ಬಹಳ ಟೀಕೆಗೆ ಒಳಗಾಗ್ತದೆ. ಮಾಯೆ ಅನ್ನೋದು ಏನದ, ಇಲ್ಲಿ ಏನೂ ಇಲ್ಲ. ಮಾಯೆ ಅನ್ನೋದು ಇಲ್ಲವೇ ಇಲ್ಲ. ಏನು ಆದ ಅದು ಸತ್ಯ ಆದ. ಅಲ್ಲಿ ಮಾಯೆ ಆದ ಅಂತ ಒಪ್ಪಿಕೊಂಡ ಮೇಲೆ ಏನಾಗ್ತದೆ, ಹಿಂದೆ ಅದ ಮಾಯೆ ಹಿಂದೆ ಬ್ರಹ್ಮದನ ಅಂತ ವೇದಾಂತ ಸಿದ್ಧಾಂತ ಹೇಳ್ತದೆ. ಅಲ್ಲಿ ಮಾಯನೂ ಇಲ್ಲ, ಬ್ರಹ್ಮನೂ ಇಲ್ಲ. ಇಲ್ಲೇನು ಪಂಚಭೂತಾತ್ಮಕ ಜಗತ್ತು, 84 ಲಕ್ಷ ಜೀವರಾಶಿ, ಈ ಬ್ರಹ್ಮಾಂಡ ಏನದ ಇದೇ ಸತ್ಯ. ಅಲ್ಲಿ ಮಾಯೆ ಬ್ರಹ್ಮ ಅನ್ನೋದು ಇಲ್ಲ ಅಂತ ಏನ್ ಮಾಡ್ತಾರ, ತಿಳಿಗೇಡಿಗಳು ಸರಿಯಾಗಿ ತಿಳ್ಕೊಳಕ್ಕೆ ತಯಾರಿಲ್ಲ, ಅನುವಿನಿಂದ ಅರ್ಥ ಮಾಡ್ಕೊಳಕ್ ತಯಾರಿಲ್ಲ. ತಮಗೆ ತಿಳಿದಿದ್ದೇ ಬ್ರಹ್ಮಜ್ಞಾನ ಅಂತ ತಿಳ್ಕೊಂಡು ತಮ್ಮದೇ ವಾದ ಮಾಡ್ತಾರೆ. ಅದೇ ರೀತಿ ಇಲ್ಲಿ ಜಗದ್ಗುರು ರೇಣುಕರದ ಒಂದು ತಿಳಿವು ಕೊಟ್ರು. ಏನಂದ್ರ, ಪಂಚಭೂತಾತ್ಮಕ ಸಪ್ತಧಾತು ಇರುವಂತ ಶರೀರ ಅಲ್ಲ ರೇಣುಕರದು ಅಂತ. ಎಂತ ಶರೀರ ಅಂತ ಹೇಳಿದ್ರು ಅವರು, ನಿನ್ನ ಹೇಳ್ಯಾರದು, ಮನುಷ್ಯ ರೂಪವನ್ನು ತಾಳದೆ ಅಂದ್ರೆ ಪಂಚಭೂತ, ಸಪ್ತಧಾತು, 3 ರೀತಿ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಅಥವಾ ಪಂಚಕೋಶ, ಇವೆಲ್ಲ ಮನುಷ್ಯನ ರೂಪದ ಒಂದು ಶರೀರ. ಆದ್ರೆ ರೇಣುಕರ ಶರೀರ ಎಂಥದ್ದು, ದಿವ್ಯ ತೇಜೋಮಯ ಶರೀರ. ದಿವ್ಯ ತೇಜೋಮಯ ಅಂತಂದ್ರ, ತೇಜ ಅಂತಂದ್ರ ಅಗ್ನಿ, ಒಂಥರ ಅಗ್ನಿಯಿಂದ ಮಾಡಿದ ಶರೀರ ದಿವ್ಯ. ಅದರೊಳಗಿರುವಂತ ದೈವಿ ಶಕ್ತಿ ಇರೋಂಥದ್ದು ಅಗ್ನಿಯಿಂದ ಆದ ಶರೀರ, ದಿವ್ಯ ತೇಜೋಮಯ ಶರೀರ. ಇನ್ನು ಮುಂದೆ ಅದನ್ನೇ ಡೀಟೇಲ್ ಆಗಿ ಹೇಳ್ತಾರೆ. ನೆನಪಿರ್ಬೇಕಿದು ವರ್ಡ್. ರೇಣುಕರು ತಂದೆ ತಾಯಿ ಹೊಟ್ಟೆಲಿಂದ ಹುಟ್ಟಿಲ್ಲ. ಯಾಕೆ ಹುಟ್ಟಿಲ್ಲ? ಅವರಿಗೆ ಪರಮಾತ್ಮನ ಆಜ್ಞೆನೇ ಆ ರೀತಿ ಆದ. ಮನುಷ್ಯ ರೂಪ ತಾಳಬೇಕು, ಆದರೆ ಮನುಷ್ಯ ಶರೀರದಿಂದ ಜನ್ಮ ತಗೋಬಾರ್ದು. ದಿವ್ಯ ತೇಜೋಮಯ ಶರೀರಿಯಾಗಿ ಎದರಿಂದ, ಲಿಂಗದಿಂದ ಉತ್ಪನ್ನ ಆಗಬೇಕು ಅಂತ ಹೇಳಿದ್ರು. ಅದೇ ರೀತಿ ಇಲ್ಲಿ ಜಗದ್ಗುರು ರೇಣುಕರ ಅವತಾರ ಪರಶಿವನ ಅಪ್ಪಣೆ ಮೇರೆಗೆ
ವೀರಶೈವ ಸಿದ್ಧಾಂತವನ್ನು ಪ್ರತಿಪಾದಿಸುವುದಕ್ಕಾಗಿ ಕೊಲ್ಲಿಪಾಕಿ ಕ್ಷೇತ್ರದ ಸೋಮೇಶ್ವರ ಶಿವಲಿಂಗದಿಂದ ಅವತರಿಸಿದ ಶ್ರೀ ರೇಣುಕರ ಅವತಾರವನ್ನು ಹಾಗೂ ಅವತರಿಸಿದಾಗಿನ ಅವರ ಸ್ವರೂಪವನ್ನು ಶ್ರೀ ಶಿವಯೋಗಿ ಶಿವಾಚಾರ್ಯರು ವರ್ಣಿಸಲು ಪ್ರಾರಂಭಿಸುತ್ತಾರೆ. ರೇಣುಕರ ಅವತಾರ ಮತ್ತು ಅವರು ಅವತರಿಸಿದಾಗ ಅವರ ಸ್ವರೂಪ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಇದು 4ನೇ ಪರಿಚ್ಛೇದ 1ನೇ ಶ್ಲೋಕ, 2ನೇ ಶ್ಲೋಕ, 3ನೇ ಶ್ಲೋಕ ಓದಿಬಿಡ್ರಿ. ಒಂದು 5 ಶ್ಲೋಕ ಓದಿಬಿಡ್ರಿ. 5 ಓದ್ಕೊತ ಹೋಗಮ್ಮ. ಹಂಗೆ ವಿಶ್ಲೇಷಣೆನೂ ಹೇಳ್ಕೊತ ಹೋಗ್ಬಿಡ. 5 ಎಷ್ಟದಾವ? 9 ಶ್ಲೋಕ ಅದಾವ. ಒಂದು 5 ಒಂದು ಸಾರಿ ಓದ್ರಿ, 4 ಒಂದು ಸಾರಿ ಓದ್ರಿ, ಮುಗಿದ ಹೋಗ್ಬಿಡ್ತದೆ. ಚತುರ್ಥ ಪರಿಚ್ಛೇದ ಶ್ರೀ ಜಗದ್ಗುರು ರೇಣುಕಾವತಾರ ಶ್ರೀ ರೇಣುಕಾಗತ್ಯ ಸಂದರ್ಶನ ಪ್ರಸಂಗ ರೇಣುಕ ಭೂಲೋಕಾವತರಣಂ ಅಥ ತ್ರಿಲಿಂಗ ವಿಷಯೇ ಕೊಲ್ಲಿಪಾಕ್ಯವಿದೆ ಪುರೇ ಸೋಮೇಶ್ವರ ಮಹಾಲಿಂಗಾತ್ ಪ್ರಾದುರ್ಭಾಂಕಿತ ರೇಣುಕಃ ಪ್ರಾದುರ್ಭೂತಂ ತಮಾಲೋಕ್ಯ ಶಿವಲಿಂಗಾತ್ ತ್ರಿಲಿಂಗಜಾಃ ವಿಸ್ಮಿತ ಪ್ರಾಣಿನ ಸರ್ವೇ ಬಭೂವರ್ಷಿ ತೇಜಸಂ ಭಸ್ಮೋದ್ಧೂಲಿತ ಸರ್ವಾಂಗಂ ತಾರರುದ್ರಾಕ್ಷಭೂಷಣಂ ಲಿಂಗಧಾರಣ ಸಂಯುಕ್ತಂ ಲಿಂಗಪೂಜಾಪರಾಯಣಂ ಜಟಾಮುಕುಟ ಸಂಯುಕ್ತಂ ತ್ರಿಪುಂಡ್ರಾಂಕಿತಮಸ್ತಕಂ ಕಟೇ ತಟೇ ಪಟೀಭೂತ ಸ್ಕಂಧಾಪಟಲಬಂಧುರಂ ದಧಾನಂ ಯೋಗದಂಡಂ ಚ ಭಸ್ಮಾಧಾರಂ ಕಮಂಡುಲಂ ಶಿವಾದ್ವೈತ ಪರಿಜ್ಞಾನಂ ಪರಮಾನಂದಮೋದಿತಂ ನಿರ್ಧೂತಂ ಸರ್ವಸಂಸಾರ ವಾಸನಾ ದೋಷಪಂಜರಂ. ಎಲ್ಲಕ್ಕಿಂತ ಪ್ರಪ್ರಥಮವಾಗಿ ಇವತ್ತ ರವಿವಾರ ಅಂತಂದ್ಮೇಲೆ ಮಾಂತೇಶ್ ಗುರುಗಳದು ಯೋಗ ಕ್ಲಾಸ್ ಇತ್ತು, ಹೌದಲ್ರಿ? ಇವತ್ತು ಅವ್ರದ್ರ ಇವ್ರು ತಗೊಂಡ್ರೆ ಅವ್ರಿಗೆ ಹೇಳಿರ ಅವ್ರದ್ರ ಇವ್ರು ತಗೋಬೇಕು. ಅವ್ರಿಗೆ ನಿಮ್ಮ ಸಂಡೇ ಅವರಿಗೆ ಕೊಟ್ಟಿದ್ದೆವು, ಶನಿವಾರ ಇವ್ರಿಗೆ ಕೊಟ್ಟಿದ್ದೆವು. ಇದು ಲೋಪ ಯಾರ್ದು? ಅದೇ ಕನ್ಫ್ಯೂಸ್ ನಮಗೆ. ಶನಿವಾರ ಅಂತ ನೋಟಿಸ್ ಹಾಕಿವಿ, ನಾ ಶನಿವಾರ ಗೊತ್ತಿಲ್ಲ, ಆಯ್ತಾರು ಗೊತ್ತಿಲ್ಲ, ಅರು ಇಲ್ದ ಹಾಕಿಬಿಟ್ಟಿನಿ. ಹೊರಗಿನ ಜನರು ಶನಿವಾರ ಮುಗಿಸಿಕೆ ಶನಿವಾರ ಹಾಕ್ತಾರಲ್ಲ ಅನ್ನಂಗೆ ಆಗ್ಬಿಡ್ತದು. ಆಯ್ತಾರ ಮಾಂತೇಶ್ ಗುರುಗಳ ಪಾಠ, ಮತ್ತು ಮಾಂತೇಶ್ ಗುರುಗಳಿಗೆ ನೀವು ಹೇಳಿರ ಹಿಂಗೆ ನಿಮ್ಮದು ನಾವು ತೊಗೊಳಕತ್ತೀವಿ ಅಂತ. ಮತ್ತು ಅವ್ರೇನು ತಿಳ್ಕೊಬೇಕೀಗ? ಇವೆಲ್ಲ ಏನದ ಅಂದ್ರೆ ನಿರೂಪಕರ ಲೋಪಗಳು. ಅವ್ರಿಗೆ ಸಂಡೇ ಅಂತ ಹೇಳಿವಿ, ನಮಗೆ ಶನಿವಾರ ಅಂತ ಹೇಳಿವಿ. ನಾ ಶನಿವಾರ ಅಂತ ತಿಳ್ಕೊಂಡಿನಿ. ಇವತ್ತು ಸಂಡೇ ಅದ, ಅವ್ರದಿತ್ತು, ಇವ್ರು ಮಾಡಿದ್ರು. ಆಮೇಲೆ ಅದ್ಭುತ ಆಯ್ತು ಬಿಡ್ರಿ, ಲಿಂಗಾರ್ಚನೆ ಫಸ್ಟ್ ಕ್ಲಾಸ್ ಆಯ್ತು. ಅದ್ರಾಗ ಏನು ಡೌಟ್ ಇಲ್ಲ, ಭಾಳ ಚಂದ ಆಯ್ತು. ಅದು ಭಾಳ ಪುಣ್ಯದ ಕೆಲಸ. ಯೋಗ ಕಲಿಸೋದೂ ಪುಣ್ಯದ ಕೆಲಸ, ಮತ್ತೆ ಈ ಲಿಂಗಾರ್ಚನೆ ಕಲಿಸೋದು ಪುಣ್ಯದ ಕೆಲಸ ಎಲ್ಲ ಅದ. ಇದ್ರಾಗ ಕ್ರಮ ಇಲ್ಲ ಅಂತಂದ್ರೆ ಏನಾಗ್ಬಿಡ್ತದ, ಒಬ್ಬೊಬ್ಬರ ಮನಸ್ಸಿಗೆ ಬೇಜಾರಾಗ್ಬಿಡ್ತದೆ. ಮಾಂತೇಶ್ ಪಾಟೀಲ್ ಅವ್ರಿಗೆ ಓವರ್ಟೇಕ್ ಮಾಡ್ದಂಗೆ ಆಯ್ತಲ್ಲ. ನಾವು ಅವ್ರಿಗೆ ಹೇಳಲಾರ್ದೆ ಅವ್ರದ್ರಾಗ ಇವ್ರು ತಗೋತೀನಿ ಅಂದ ಮೇಲೆ ಅವ್ರಿಗೆ ಕೇಳ್ಬೇಕಾ ಬೇಡ?
ನಿರೂಪಕರ ಲೋಪಗಳು ಇವೆಲ್ಲ. ಮಾಂತೇಶ್ವರದ ಸಂಡೇ ಇರ್ತದ್ರಿ, ಶನಿವಾರ ಇರ್ತವ್ರಿ, ಸೋಮವಾರ, ಮಂಗಳವಾರ, ಬುಧವಾರ, ಓಸು ದಿನ ತಗೋರಿ. ಇದು ಮಾಡ್ಕೋಬೇಡ್ರಿ, ಮನಸ್ತಾಪಗಳು ಮಾಡ್ಕೋಬೇಡ್ರಿ, ವ್ಯತ್ಯಾಸ ಮಾಡ್ಕೋಬೇಡ್ರಿ. ಒಬ್ಬರಿಗೆ ಹೇಳಲಾರ್ದೆ ಟಕ್ ಅಂತೇಳಿ ನೀವೇ ಏನಾರು ಡಿಸಿಷನ್ ತಗೋಬೇಡ್ರಿ. ಅಟ್ಲೀಸ್ಟ್ ಅವ್ರಿಗೆ ಹೇಳ್ಬೇಕಲ್ಲ. ಅವರು ಏನಾರು ಸೋಮವಾರ ಪಾಠ ಇವತ್ತು ನಮ್ದಿರ್ತದ, ಅವರು ತಯಾರಾಗಿರ್ತಾರ. ಈಗ ಅವ್ರಿಗೆ ನಾಳೆ ಹೇಳ್ತೀರಾ, ಏನ್ ಮಾಡ್ತೀರಾ? ಯಾವಾಗ ತಗೋತಾರ ಈ ವಾರದ್ದು? ಆಗೋದಿಲ್ಲ. ಇಲ್ಲ, ಅಷ್ಟು ದಿನ ಆಗ್ತದ ಅಂತ ಹೇಳೋದು. ಮುಂಜಾನೆ ಆಗ್ತದ, ಎಲ್ಲಾ ದಿನ ಆಗ್ತದ, ಆಲ್ ಡೇಸ್. ನಿಮಗ ಸಂಡೇನೆ ನೀವು ತಗೋತಿದ್ರಿ ಅಂದ್ರೆ ಅವ್ರಿಗೆ ಮಂಡೇ ಹೇಳ್ರಿ. ತಗೋರಿ, ಬಟ್ ಅವ್ರಿಗೊಂದು ಮಾತು ಹೇಳ್ಬೇಕ ಬೇಡ? ಮತ್ತೆ ಅವರು ಏನಾರ ಪೂರ್ವ ಸಿದ್ಧತೆ ಮಾಡಿದ್ರಂದ್ರ, ಈಗ ನನಗ ಖರೆ ಹೇಳ್ಬೇಕಂದ್ರೆ ಇದು ಸಂಡೇ ಅನ್ನೋದು ನನಗೆ ತಲೆಗೆ ಇಲ್ಲ. ಶನಿವಾರ ಅಂತ ತಿಳ್ಕೊಂಡು ನಿನ್ನೆ ರಾತ್ರಿ ಶನಿವಾರದ ನೋಟಿಸ್ ಹಾಕಿ ಏನೇನೋ ಮಾಡಿಬಿಟ್ಟೆ. ಅವರಿಗೆ ನಮ್ಮ ಪೀಠದ ವತಿಯಿಂದ ಕ್ಷಮೆ ಕೇಳ್ತೀನಿ. ಮಾಂತೇಶ್ ಗುರುಗಳು ಮತ್ತೆ ಯಾವಾಗ ತಗೋತಾರ ಕೇಳಿ ಅವ್ರದ್ದು ಡೇಟ್ ಅನೌನ್ಸ್ ಮಾಡ್ರಿ. ಯೋಗದ್ದು ನನಗೆ ಹೇಳಿದ್ರೆ ನಾನು ನೋಟಿಸ್ ಹಾಕ್ತೇನೆ. ಧ್ಯಾನ, ತಪಸ್ಸು, ಯೋಗ, ಮನಸ್ಸಿಗೆ ಸಂಬಂಧಪಟ್ಟಂತೆಲ್ಲ ಅವ್ರು ಕಲಿಸ್ತಾರೆ. ಎರಡು ದೊಡ್ಡ ಪುಣ್ಯದ ಕೆಲಸ, ಇವೇನು ಸಣ್ಣ ಕೆಲಸ ಅಲ್ಲ. ಇದು ಭವಿಷ್ಯದೊಳಗೆ ಬಹಳ ಬೆಳೀತದೆ. ಇದು ಬೀಜ. ಕರ್ಮ ಮತ್ತು ಉಪಾಸನೆ, ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ. ನೀವು ನಿಷ್ಕಾಮ ಕರ್ಮ ಉಪಾಸನೆ ಮಾಡಿದ್ದು ಅದರ ಸಿದ್ಧಿ, ಅದರ ಲಾಭ ಏನೇನಾದ ಅನ್ನೋದು ನೈಷ್ಕರ್ಮ ಸಿದ್ಧಿ ಅಂತ ಒಂದು ಬುಕ್ ಅದ. ಬರೇ ನಾವು ಅದೇನು ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಮಾಡ್ಬೇಕಂತ ಹೇಳಿ ಕೈ ಬಿಡ್ತೀವಿ. ಆದ್ರೆ ಅದರಿಂದ ಏನೇನು ಸಿದ್ಧಿಗಳಾಗ್ತಾವ ಎಲ್ಲ ಬಹಳ ಡಿಟೇಲ್ ಅದ. ನೈಷ್ಕರ್ಮ ಸಿದ್ಧಿ ಅಂತೇಳಿ ಅದನ್ನು ಹೊಳೆ ನರಸೀಪುರದ ಯಾರ್ದು ಮೊನ್ನೆ ಹೇಳಿದ್ನಲ್ಲ, ಅಲ್ಲಿ ಸಿಗ್ತದ ಅದು ಬುಕ್. ಸಾಧ್ಯ ಇದ್ರೆ ಯಾರೇ ಕಾಂಟ್ಯಾಕ್ಟ್ ಮಾಡಿ ಅದು ತಗೋತೀರ ನೋಡ್ರಿ. ಏನ್ ಮಾಡ್ತೀರಿ ಮಾಡ್ರಿ. ಬಟ್ ಒಬ್ಬರದೊಬ್ಬರು ಹಿಂಗ ಟೈಮ್ ಓವರ್ಟೇಕ್ ಮಾಡಬೇಡ್ರಿ ಹೇಳಲಾರ್ದೆ. ಅವ್ರ ಸಂಗಟ್ ಮಾತಾಡಿ ಮತ್ತೆ ಯಾವ ಡೇಟಿಗೆ ಇಡ್ತಾರೆ ಹೇಳ್ರಿ. ಅವ್ರದ್ದು ನಾನು ಯೋಗ ಪಾಠಗಳು ನಡೀತಾವ, ಎಲ್ಲರೂ ಜಾಯಿನ್ ಆರಿ ಅಂತೇಳಿ ಎಲ್ಲ ಕಡೆ ಹಾಕ್ತೀನಿ. ಇವತ್ತು ಹಾಕಿದ್ದು ವೇಸ್ಟ್ ಆಯ್ತು. ಐತಾರು ದಿನ ಹೋಗಿ ಶನಿವಾರದ ಹಾಕಿನಿ ನಾನು. ಮತ್ತೆ ಏನಾಗ್ಬೇಕದು ಮಂದಿಗೆ ಏನಾಗ್ತದೆ? ಇವತ್ತು ಸಂಡೇ ಅದ, ಯಾರು ಜಾಯಿನ್ ಆಗ್ತಾರ? ಇರಲಿ. ಮುಂದೇನಪ್ಪ ಅಂತಂದ್ರೆ, ಈ ಒಂದು ಪರಶಿವನ ಅಪ್ಪಣೆಯ ಮೇರೆಗೆ ಜಗದ್ಗುರು ಶ್ರೀ ರೇಣುಕ ಅವತಾರ ಪರಶಿವನ ಅಪ್ಪಣೆಯ ಮೇರೆಗೆ ವೀರಶೈವ ಸಿದ್ಧಾಂತವನ್ನ ಪ್ರತಿಷ್ಠಾಪಿಸುವುದಕ್ಕಾಗಿ ಕೊಲ್ಲಿಪಾಕಿ ಕ್ಷೇತ್ರದ ಸೋಮೇಶ್ವರ ಶಿವಲಿಂಗದಿಂದ ಅವತರಿಸಿದ ಶ್ರೀ ರೇಣುಕರ ಅವತಾರವನ್ನು ಹಾಗೂ ಅವತರಿಸಿದಾಗಿನ ಅವರ ಸ್ವರೂಪವನ್ನು ಶ್ರೀ ಶಿವಯೋಗಿ ಶಿವಾಚಾರ್ಯರು ವರ್ಣಿಸಲು ಪ್ರಾರಂಭಿಸುತ್ತಾರೆ. ಒಂದು ನೀವು ಸೋಮವಾರ ಇಟ್ಕೊಂಡ್ರೆ ಹೆಂಗಿರ್ತದೆ ಇಷ್ಟು ಲಿಂಗ ಅರ್ಚನೆ? ನಿಮ್ಗೆ ಆಗಲ್ಲೇನು ಟೈಮು? ಮಂಡೇ ಸೋಮವಾರ ಶಿವನ ಪೂಜೆ ಮಾಡೋದು ಚಲೋ ಅನ್ಸ್ತದಲ್ಲ, ಶನಿವಾರ ಅನ್ನೋದಕ್ಕಿಂತ. ಸೋಮವಾರ ಶಿವಂದು ಇಟ್ಕೋರಿ, ಸಂಡೇ ಯೋಗದ ಇಟ್ಕೊಂಡ್ಬಿಡ್ರಿ. ಅಷ್ಟು ಮಾಡಿಬಿಡ್ರಿ, ಬೆಸ್ಟ್ ಅದು. ಶನಿವಾರ ಬೇಕಿದ್ರೆ ಶನಿದೇವ್ರ ಪಾರಾಯಣ ಅಂತದ, ಅದು ಮಾಡ್ರಿ ಬೇಕಿದ್ರಿ, ಏನ್ ತೊಂದ್ರೆ ಇಲ್ಲ. ಶನಿದೇವ್ರ ಪಾರಾಯಣ ಗೊತ್ತದಲ್ಲ? ವಿಕ್ರಮಾದಿತ್ಯನ ಕತೆ. ನಮ್ಮ ಅಪ್ಪ ಪೂರೇ ಇಡೀ ಆಯುಷ್ಯ ಶನಿದೇವ್ರ ಪಾರಾಯಣ ಓದ್ಕೊತೇ ಹೋಗ್ಬಿಟ್ರು. ಅಥ ಶಿವನ ಆಜ್ಞೆಯ ನಂತರ ಅಂದ್ರೆ ಪ್ರಸಿದ್ಧನಾದ ರೇಣುಕ ಗಣೇಶ್ವರನು ತ್ರಿಲಿಂಗ ವಿಷಯ ಅಂದ್ರೆ ತೆಲುಗು ದೇಶದಲ್ಲಿ ಸುಪ್ರಸಿದ್ಧ ಕ್ಷೇತ್ರವಾದ ಕುಲ್ಯಪಾಕವೆಂಬ ಹೆಸರಿನ ಸ್ಥಳ ಅಂದ್ರೆ ಕ್ಷೇತ್ರದಲ್ಲಿ ಸೋಮೇಶ್ವರವೆಂಬ ಮಹಾಲಿಂಗ ಹೆಸರಿನ ಮಹಾಲಿಂಗದಿಂದ ಪ್ರಾದುರಾಸಿ ಅಂದ್ರೆ ಅವತರಿಸಿದರು. ರೇಣುಕಾಚಾರ್ಯ ಅವತರಿಸಿದರು. ಶಿವನಿಂದ ಅಪ್ಪಣೆಯನ್ನು ಪಡೆದು ಬಂದ
ರೇಣುಕ ಗಣೇಶ್ವರನು ತೆಲುಗು ದೇಶದಲ್ಲಿ ಸುಪ್ರಸಿದ್ಧವಾದ ಕ್ಷೇತ್ರವಾದ ಕೊಲ್ಲಿಪಾಕಿಯ ಶ್ರೀ ಸೋಮೇಶ್ವರ ಮಹಾಲಿಂಗದಿಂದ ಉದ್ಭವಿಸಿದ. ತ್ರಿಲಿಂಗಜ ತೆಲುಗು ದೇಶದ ಜನರು ಶಿವಲಿಂಗಾತ್ ಸೋಮೇಶ್ವರ ಲಿಂಗದಿಂದ ಪ್ರಾದುರ್ಭೂತ ಉದ್ಭವಿಸಿದ ಅತಿ ತೇಜಸಂ ಅಂದ್ರೆ ಅತ್ಯಂತ ತೇಜಸ್ವಿಯಾದ ತಂ ಅಂದ್ರೆ ಆ ರೇಣುಕ ಗಣೇಶ್ವರನನ್ನ ಆಲೋಕ್ಯ ಅಂದ್ರೆ ನೋಡಿ ಸರ್ವೇ ಪ್ರಾಣಿನ ಎಲ್ಲ ಜೀವಿಗಳು ವಿಸ್ಮಿತ ಆಶ್ಚರ್ಯವುಳ್ಳವರು ಭೂಹು ಅಂದ್ರೆ ಆದರು. ಎಲ್ಲರಿಗೆ ಆಶ್ಚರ್ಯ ಆಯ್ತು. ಲಿಂಗದಿಂದ ಒಬ್ಬ ಯೋಗಿ ಅವತರಿಸಿ ಬಂದರಂತ ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ಶ್ರೀ ಸೋಮೇಶ್ವರ ಶಿವಲಿಂಗದಿಂದ ಉದ್ಭವಿಸಿದ ಅತ್ಯಂತ ತೇಜಸ್ವಿಯಾದ ಶ್ರೀ ರೇಣುಕ ಗಣೇಶ್ವರನನ್ನು ಕಂಡು ತೆಲುಗು ದೇಶದ ಎಲ್ಲ ಜನರು ಪರಮ ಆಶ್ಚರ್ಯವುಳ್ಳವರಾದರು. ಭಸ್ಮೋದ್ದೀಲಿತ ಅವ್ರು ಹೆಂಗಿದ್ರಪ್ಪ ಅಂದ್ರೆ ಭಸ್ಮದಿಂದ ಲಿಪ್ತವಾದ ಭಸ್ಮಧಾರಣೆ ಮಾಡ್ಕೊಂಡಿದ್ರು. ಲಿಪ್ತ ಅಂದ್ರೆ ಇಡೀ ಶರೀರ ತುಂಬಾ ಭಸ್ಮಧಾರಣೆ ಅವರದು. ಸರ್ವಾಂಗಂ ಸಕಲ ಅವಯವಗಳುಳ್ಳ ಸಾರ ಶ್ರೇಷ್ಠಗಳಾದ ರುದ್ರಾಕ್ಷ ಭೂಷಣಂ ರುದ್ರಾಕ್ಷಿಗಳಿಂದ ಅಲಂಕೃತರಾಗಿದ್ದರು. ಎಲ್ಲ ಅವಯವಗಳಿಗೆ ರುದ್ರಾಕ್ಷಿಗಳು ಹಾಕೊಂಡಿದ್ದರು. ರಟ್ಟಿಗೆ, ತಲೆಗೆ, ಕೊಳ್ಳಗ ಎಲ್ಲ ಕಡೆ ರುದ್ರಾಕ್ಷಿ ಇತ್ತು. ಜಟ ಮುಕುಟ ಅಂದ್ರೆ ಜಟಾ ಮುಕುಟಗಳಿಂದ ಅಂದ್ರೆ ತಲೆ ಮೇಲೆ ಜಡೆ, ಮತ್ತೆ ಸಂಯುಕ್ತ ಅಂದ್ರೆ ಯುಕ್ತನಾಗಿರುವ ತ್ರಿಪುಂಡಾಂಕಿತ ಮಸ್ತಕಂ ಹಣೆಗೆ ವಿಭೂತಿ ಇತ್ತು. ತ್ರಿಪುಂಡವನ್ನ ಧರಿಸಿರುವ ರೇಣುಕ ಗಣೇಶ್ವರನನ್ನು ನೋಡಿ ಎಲ್ಲರೂ ಪರಮಾಶ್ಚರ್ಯಗೊಂಡರು. ಕಟೀತಟಿ ಅಂದ್ರೆ ಟೊಂಕ ನಡುವಿಗೆ, ಪಟೀಭೂತ ಅಂದ್ರೆ ವಸ್ತ್ರದಂತಿದ್ದ, ಕಂಥಾಪಟಲ ಅಂದ್ರೆ ಪರಿಧಾನದಿಂದ, ಬಂಧುರಂ ಮನೋಹರವಾದ ಯೋಗದಂಡವನ್ನ ಮತ್ತು ಭಸ್ಮಧಾರಂ ಭಸ್ಮಕ್ಕೆ ಆಧಾರವಾದ ಕಮಂಡಲಂ ಅಂದ್ರೆ ಕಮಂಡಲವನ್ನ ದಧಾನಂ ಧರಿಸಿರುವ ರೇಣುಕ ಗಣೇಶ್ವರನನ್ನು ನೋಡಿ ಆಶ್ಚರ್ಯಗೊಂಡರು. ಶಿವಾದ್ವೈತ ಪರಿಜ್ಞಾನ ಶಿವಾದ್ವೈತ ಜ್ಞಾನದಿಂದ ಉಂಟಾದ ಪರಮಾನಂದದಲ್ಲಿ ಶಿವನ ಅದ್ವೈತ ಜ್ಞಾನದಿಂದ ಉಂಟಾದ ಪರಮಾನಂದದಲ್ಲಿ ಮೋದಿತ ಆನಂದಿತವಾಗಿರುವ ನಿರ್ಧೂತ ಹೋಗಲಾಡಿಸಲ್ಪಟ್ಟ ಸರ್ವ ಸಮಸ್ತ ಸಂಸಾರ ವಾಸನ ರೂಪವಾದ ದೋಷ ರೂಪವಾದ ಪಂಜರವುಳ್ಳ. ಏನಿದು ಎದರ ವರ್ಣನೆ ಮಾಡ್ಲಿಕ್ಕತ್ತಾರ? ಪರಮಾನಂದ ಪ್ರಾಪ್ತಿ, ಸಂಸಾರ ದುಃಖ, ಸರ್ವ ದುಃಖ ನಿವೃತ್ತಿ ಅದ ನೋಡಿದ್ರಾಗ. ಅದೇ ಅದಿಲ್ಲ ಇದ್ರಾಗ ಅರ್ಥ. ಶಿವಾದ್ವೈತ ಪರಿಜ್ಞಾನಂ ಅಂದ್ರೆ ಶಿವಾದ್ವೈತ ಜ್ಞಾನದಿಂದ ಉಂಟಾದ ಪರಮಾನಂದದಲ್ಲಿ ಮೋದಿತಂ ಆನಂದಿತವಾಗಿರುವ, ನಿರ್ಧೂತ ಅಂದ್ರೆ ಪರಮಾನಂದ ಪ್ರಾಪ್ತಿ ಆಯಿತು. ನಿರ್ಧೂತ ಅಂದ್ರೆ ಹೋಗಲಾಡಿಸಲ್ಪಟ್ಟ. ಏನ್ ಹೋಗ್ಯದ? ಸರ್ವ ಅಂದ್ರೆ ಸಮಸ್ತ ಸಂಸಾರ ವಾಸನ ರೂಪವಾದ ದೋಷವಾದ ಪಂಜರಂ ಅಂತ ಪಂಜರವುಳ್ಳ. ಏನಂತ ಮುಂದೆ ಹೇಳ್ತಾರೆ. ಇದ್ರ ಮುಂದೆಂದು 6ನೇ ಶ್ಲೋಕದಿಂದ 9ನೇ ಶ್ಲೋಕ ತನಕ ಓದಿ ಬಿಡ್ರಿ. 5 ನಿಮಿಷನಾಗ ಪಾಠ ಮುಗಿತು ನಮಗೆ. ಶಿವಾಗಮ ಸುಧಾ ಸಿಂಧು ಸುಮನ್ಮೇಷ ಸುಧಾಕರಂ ಚಿತ್ತಾರವಿಂದ ಸಂಗೂಢ ಶಿವಪಾದಾಂಬುಜದ್ವಯಂ ಯಮಾದಿಯೋಗ ತಂತ್ರಜ್ಞಂ ಸರ್ವತಂತ್ರಂ ಸರ್ವಕರ್ಮಸು ಸಮಸ್ತ ಸಿದ್ಧ ಸಂಧಾನ ಸಮುದಾಯ ಶಿಖಾಮಣಿ ವೀರ ಸಿದ್ಧಾಂತ ನಿರ್ವಾಹ ಕೃತಪಟ್ಟ ನಿಬಂಧನಂ ಆಲೋಕ ಮಾತೃ ನಿರ್ಬಣ್ಣ ಸಮಸ್ತ ಪ್ರಾಣಿಪಾತಕಂ ತಮ ಪೃಚ್ಛನ್ ಜನಾ ಸರ್ವೇ ನಮಂತಕೋ ಭವಾನಿತಿ ಇತಿ ಪೃಷ್ಟೋ ಮಹಾಯೋಗಿ ಜನೈರ್ವಿಸ್ಮಿತ ಮಾನಸೇ.
ಅಂದ್ರೆ ಮೋಕ್ಷ ಪ್ರದಾಯಕವಾದಂಥ ಅಂದ್ರೆ ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ರೂಪ ಪಂಜರವುಳ್ಳ ಶಿವಾಗಮವೆಂಬ ಸುಧಾ ಸಿಂಧು ಅಮೃತ ಸಮುದ್ರದ ಸಮುನ್ಮೇಷ ಅಂದ್ರೆ ಅಭಿವೃದ್ಧಿಗೆ, ಸುಧಾಕರಂ ಚಂದ್ರ ಸ್ವರೂಪನಾದ ಚಿತ್ತಾರವಿಂದ ಅಂದ್ರೆ ಹೃದಯ ಕಮಲದಲ್ಲಿ ಸಂಗೂಢ ಗೌಪನೀಯವಾಗಿ ಇರಿಸಿದ ಶಿವ ಪಾದಾಂಬುಜದ್ವಯಂ ಶಿವನ ಪಾದ ಪದ್ಮಗಳುಳ್ಳ. ಶಿವಾಗಮ ಅನ್ನಂಥವು ಸುಧಾ ಸಿಂಧು ಅಂದ್ರೆ ಜ್ಞಾನ ಅಮೃತವನ್ನ ಅಭಿವೃದ್ಧಿಪಡಿಸುವುದಕ್ಕೆ, ಮೋಕ್ಷ ಪ್ರದಾಯಕವಾದಂಥ ಶಿವಾಗಮವೆಂಬ ಜ್ಞಾನ ಸಮುದ್ರವನ್ನ ಇಲ್ಲಿ ಅಭಿವೃದ್ಧಿಪಡಿಸುವುದಕ್ಕೆ ಚಂದ್ರ ಸ್ವರೂಪ ಚಿತ್ತಾರವಿಂದ ಹೃದಯ ಕಮಲದಲ್ಲಿ ಅಂತ ಒಂದು ಸುಧಾಕರ ಅಂದ್ರೆ ಜ್ಞಾನ ಚಂದ್ರನ ಇಟ್ಟುಕೊಂಡಂತ ಗೌಪನೀಯವಾಗಿ ಇರಿಸಿಕೊಂಡಂತ ಶಿವ ಪಾದಾಂಬುಜದ್ವಯ ಶಿವನ ಪಾದ ಪದ್ಮಗಳುಳ್ಳ. ಏನೇನದಾವ ಇಲ್ಲಿ ಮೋಕ್ಷ ಪ್ರದಾಯಕ? ಒಂದು ಶಿವನ ಪಾದ, ಇನ್ನ ಒಂದೇನು ಶಿವಾಗಮ, ಮತ್ತೇನು ಜ್ಞಾನ. ಇಷ್ಟೆಲ್ಲ ಅದಾವ ಇದ್ರಾಗ. ಶಿವಜ್ಞಾನ ಅಂದ್ರೆ ಶಿವಾಗಮ ಅನ್ನೋದು ಶಾಸ್ತ್ರ ಅದ, ಶಿವಜ್ಞಾನ ಅದ, ಮತ್ತೆ ಶಿವನ ಪಾದ. ಇವೆಲ್ಲ ಮೋಕ್ಷ ಪ್ರದಾಯಕ ವಸ್ತುಗಳು ಅವ್ರ ಹತ್ರ ಇದ್ದು. ಯಾರ ಹತ್ರ? ರೇಣುಕಾಚಾರ್ಯರ ಹೃದಯದೊಳಗೆ ಇವೆಲ್ಲ ಇದ್ದು. ಹೆಂಗಿದ್ದು? ಗೌಪನೀಯವಾಗಿದ್ದು ಅಂತಂದ್ರ ಬೀಜ ರೂಪದಲ್ಲಿದ್ದು. ಇಲ್ಲಿ ಬಂದ ಮೇಲೆ ಅದನ್ನ ಡೆವಲಪ್ ಮಾಡ್ತಾರ ಅವರು. ಯಮಾದಿ ಅಂದ್ರೆ ಯಮ ನಿಯಮ ರೂಪವಾದ ಯೋಗ ತಂತ್ರಜ್ಞ, ಅಷ್ಟಾಂಗ ಯೋಗ ಸ್ವರೂಪವನ್ನ ತಿಳಿದಿರುವ ಅವರು ಅಷ್ಟಾಂಗ ಯೋಗ ಸ್ವರೂಪ ಬಲ್ಲವರಾಗಿದ್ದರು ರೇಣುಕರು. ಸರ್ವ ಕರ್ಮಸು ಎಲ್ಲಾ ಕ್ರಿಯೆಗಳಲ್ಲಿ ಸ್ವತಂತ್ರವಾಗಿರುವ, ಇದು ಬಹಳ ಮುಖ್ಯ ಅದ ನೋಡ್ರಿ. ಸ್ವತಂತ್ರ ಆಗ್ಬೇಕು, ನೀವೇ ಬಾಸ್ ಆಗ್ಬೇಕು, ಅದೇ ಮೇನ್. ಇನ್ನೊಬ್ರು ಹೇಳಿದ್ ಕೇಳ್ಕೊತ್ ಫಾಲೋವರ್ ಆಗೋದಿಲ್ಲ, ನೀವೇ ಬಾಸ್ ಆಗ್ಬೇಕು, ನೀವೇ ಬಾಸ್ ಆಗ್ಬೇಕು. ಪ್ರತಿ ಸಲ ಅದೇ ಹೇಳ್ತಿರ್ತೇನೆ. ನಿಮ್ಮದೇ ಒಂದು ಸರ್ವ ಕರ್ಮಸು ಎಲ್ಲಾ ಕ್ರಿಯೆಗಳಲ್ಲಿ ಸ್ವತಂತ್ರವಾಗಿ ನಿಮ್ಮ ನಿರ್ಣಯಗಳೇ ನಡಿಬೇಕು. ಇನ್ನೊಬ್ಬರ ನಿರ್ಣಯಗಳ ಮೇಲೆ ಎಷ್ಟೊತ್ತು ಬದುಕ್ತೀರಿ? ನೀವೇ ಸ್ವತಃ ನಿಮ್ಮದೇ ಒಂದು ಸ್ವಂತ ಮಾಡ್ಕೊಳ್ರಿ, ನಿಮ್ಮದೇ ಆದ ಒಂದು ಆಶ್ರಮ ಮಾಡ್ಕೊಳ್ರಿ, ಸ್ವಂತ ಸತ್ಸಂಗ ಮಾಡ್ಕೊಳ್ರಿ. ಅದಕ್ಕೆ ಹೇಳ್ತೀನಿ ಅಂದ್ರೆ ಇದಕ್ಕೆ ನೋಡ್ರಿ. ಇನ್ನೊಬ್ರು ಹೇಳಿದ್ದು ಕೇಳ್ಕೊಂಡು ಪರತಂತ್ರ ಇರಬೇಡ್ರಿ, ಸ್ವತಂತ್ರವಾಗಿರ್ರಿ. ಸರ್ವ ಕರ್ಮಸು ಎಲ್ಲ ಕ್ರಿಯೆಗಳಲ್ಲಿ ಸ್ವತಂತ್ರನಾಗಿರುವ, ಸಮಸ್ತ ಅಂದ್ರೆ ಎಲ್ಲ, ಸಿದ್ಧ ಸಂತಾನ ಸಮುದಾಯ, ಸಂತಾನ ಸಮುದಾಯ ಅಂದ್ರೆ ಸಿದ್ಧ ಕುಲ ಸಮುದಾಯಕ್ಕೆ ಶಿಖಾಮಣಿ ಸ್ವರೂಪವಾಗಿರುವರು. ಎಲ್ಲ ಸಿದ್ಧ ಕುಲ ಸಮುದಾಯ. ಯಾರ ಕುಲ ಇದು? ಸಿದ್ಧ ಕುಲ, ರೇಣುಕರು. ಸಿದ್ಧರಂತಿರ್ತಾರಲ್ಲ, ಇಂಥದ್ದು. ನೆಕ್ಸ್ಟ್ ವೀರ ಸಿದ್ಧಾಂತ ಅಂದ್ರೆ ವೀರಶೈವ ಸಿದ್ಧಾಂತವನ್ನ ನೆಲೆಗೊಳಿಸುವುದಕ್ಕಾಗಿ ಕೃತ ಪಟ್ಟ ನಿಬಂಧನಂ ಅಂದ್ರೆ ಪಟ್ಟವನ್ನು ಕಟ್ಟಿಕೊಂಡಿರುವ, ಅಲೋಕ ಮಾತ್ರ ಕೇವಲ ನೋಟದಿಂದ, ನಿರ್ಭಿನ್ನ ಅಂದ್ರೆ ನಾಶವಾದ, ಸಮಸ್ತ ಅಂದ್ರೆ ಎಲ್ಲ ಪ್ರಾಣಿಪಾತಕಂ ಅಂದ್ರೆ ಪ್ರಾಣಿಗಳ ಪಾಪವುಳ್ಳ. ಏನಿಂಗಂದ್ರ ವೀರಶೈವ ಸಿದ್ಧಾಂತವನ್ನ ನೆಲೆಗೊಳಿಸುವುದಕ್ಕಾಗಿ ಮತ್ತು ಪಟ್ಟವನ್ನು ಕಟ್ಟಿಕೊಂಡಿರುವ, ಅಲೋಕ ಮಾತ್ರ ಅಂದ್ರೆ ನೋಟದಿಂದ ನಿರ್ಭಿನ್ನ ನಾಶವಾದ ಎಲ್ಲ ಪ್ರಾಣಿಗಳ ಪಾಪವನ್ನ ಬರೇ ದೃಷ್ಟಿಯಿಂದ ನಾಶ. ಅಂತ ಶಕ್ತಿ ಇತ್ತವ್ರ ಹತ್ರ. ಆ ಗುರು, ಆ ಜಗದ್ಗುರುಗಳದು ಕಟಾಕ್ಷ ಅಂತಾರಲ್ಲ, ಕೇಳಿರಲ್ಲ ಶಬ್ದ? ಕಟಾಕ್ಷ ಅಂದ್ರೆ ಏನು? ದೃಷ್ಟಿ. ಅವ್ರದ್ದು ದೃಷ್ಟಿ ನಮ್ಮ ಮ್ಯಾಲ್ ಬಿದ್ದರೆ ನಮ್ಮ ಪಾಪ ನಾಶ ಆಗುತ್ತೆ. ಅಂತ ಶಕ್ತಿ ಅದು ಕೃಪಾ ಕಟಾಕ್ಷ ಅಂತ. ಅವ್ರದ್ದು ಕಣ್ಣು ನಮ್ಮ ಮ್ಯಾಲ್ ಬೀಳ್ಬೇಕು, ಅವ್ರ ದೃಷ್ಟಿ ನಮ್ಮ ಮ್ಯಾಲ್ ಬೀಳ್ಬೇಕು ಅಂತ. ಹಂಗ ಬರೀ ನೋಟದಿಂದ
ಸಮಸ್ತ ಎಲ್ಲ ಪ್ರಾಣಿಗಳ ಪಾತಕ, ಎಲ್ಲ ಪ್ರಾಣಿಗಳ ಪಾಪಗಳೆಲ್ಲ ಅವರ ನೋಟದಿಂದ ನಾಶ ಆಗಿಬಿಡ್ತಿತ್ತು. ಮತ್ತು ವೀರಶೈವ ಸಿದ್ಧಾಂತವನ್ನ ನೆಲೆಗೊಳಿಸುವುದಕ್ಕ ಕೃತಪಟ್ಟ ನಿಬಂಧನಂ ಅಂದ್ರ ಅವರು ಅಂಥದ್ದೊಂದು ಕಾರಣ ಇಟ್ಕೊಂಡು ಬಂದಿದ್ರು, ಅವತರಿಸಿದ್ರು ಇಲ್ಲಿ. ಅದೇ ಹೇಳ್ತಾರ ಅವರು. ಈ ರೀತಿ ಇರುವ ಶ್ರೀ ರೇಣುಕ ಗಣೇಶ್ವರನನ್ನ ಸರ್ವೇ ಎಲ್ಲಾ ಜನರು ನಮಸ್ಕರಿಸುವಂತವರಾಗಿ ಕೋ ಭವಾನಿತಿ ತಾವು ಯಾರು ಎಂಬುದಾಗಿ ಅಪೃಚ್ಛನ್ ಕೇಳಿದರು. ನೀವು ಯಾರು ಅಂತ ಕೇಳಿದ್ರು ಎಲ್ಲರೂ ಕೂಡಿ. ಒಮ್ಮಿದೊಮ್ಮಿಗೆ ಲಿಂಗದಾಗಿಂದ ಅವತರಿಸಿ ಬಂದ ಕೂಡ್ಲೇನೆ ಏನಪ್ಪ ಒಮ್ಮೆ ಬಂದ್ರಲ್ಲ ಅಂತ ಮರ್ಯಾದೆ ಅಂತೂ ಕೊಟ್ರು, ಆಶ್ಚರ್ಯ ಪಟ್ರು. ಪಟ್ಟ ಮೇಲೆ ಮತ್ತೆ ಕೇಳ್ಬೇಕಲ್ಲ ಯಾರು ನೀನಂತ. ಪರಿಚಯ ಇಲ್ಲ ಏನಿಲ್ಲ, ಮತ್ತೇನ್ ಮಾಡ್ಬೇಕು ಪಾಪ. ನೀವು ಯಾರು ಅಂತ ಕೇಳಿದ್ರು. ಅಪ್ರಚ್ಛೂನ್ ಕೇಳಿದ್ರು. ವಿಸ್ಮಿತ ಮಾನಸ್ಸೆ ಅಂದ್ರೆ ಆಶ್ಚರ್ಯಗೊಂಡ ಮನಸ್ಸುಳ್ಳ ಜನರಿಂದ ಇತಿ ಹೀಗೆ ಪೃಷ್ಠ ಕೇಳಲ್ಪಟ್ಟ ಮಹಾಯೋಗಿಯಾದ ಶ್ರೀ ರೇಣುಕನು ಹೇಳತೊಡಗಿದರು. ಆ ಯೋಗಿಗಳು ತಮ್ಮ ಪರಿಚಯ ಹೇಳತೊಡಗಿದರು. ಆ ಪರಿಚಯ ನಾಳೆಗೆ ಹೇಳ್ತಾರೆ. ನನ್ನ ಅವತಾರದ ಉದ್ದೇಶ ಏನು ಅಂತ ಹೇಳ್ತಾರ. ಇಲ್ಲಿ ಇಷ್ಟು 9 ಶ್ಲೋಕಗಳು ಓದಿದ್ದು ಒಂದ್ ಕಡೆ ಅರ್ಥ ಬರದ. ಇಷ್ಟ ತನಕ ಶಬ್ದಾರ್ಥಗಳಾಯ್ತು, ಶ್ಲೋಕದ ಗಾಯನ ಆಯ್ತು. ಈಗ ಪರಶಿವನ ಅಪ್ಪಣೆಯ ಮೇರೆಗೆ ಸೋಮೇಶ್ವರ ಶಿವಲಿಂಗದಿಂದ ಅವತರಿಸಿದ ಶ್ರೀ ರೇಣುಕ ಭಗವತ್ಪಾದರು ಸರ್ವಾಂಗಗಳಲ್ಲಿ ಭಸ್ಮವನ್ನು ಲೇಪಿಸಿಕೊಂಡಿದ್ದರಲ್ಲದೆ ಉತ್ತಮೋತ್ತಮಗಳಾದ ರುದ್ರಾಕ್ಷಗಳನ್ನು ಧರಿಸಿದ್ದರು. ಜಟಾ ಮುಕುಟಧಾರಿಗಳಾದ ಇವರು ಹಣೆಯಲ್ಲಿ ಸುಂದರವಾದ 3 ಬೆರಳು ಭಸ್ಮವನ್ನ ಪೂಸಿಕೊಂಡಿದ್ದರು. ಟೊಂಕಕ್ಕೆ ಅಲಂಕಾರ ರೂಪವಾಗಿ ವಸ್ತ್ರವನ್ನ ಕಟ್ಟಿಕೊಂಡು ಒಂದು ಕೈಯಲ್ಲಿ ಯೋಗದಂಡವನ್ನ, ಮತ್ತೊಂದು ಕೈಯಲ್ಲಿ ಭಸ್ಮವನ್ನಿಡುವ ಕಮಂಡಲವನ್ನು ಧರಿಸಿದ್ದರು. ಲಿಂಗಾಂಗ ಸಾಮರಸ್ಯ ಜ್ಞಾನದಿಂದ ಉಂಟಾದ ಪರಮಾನಂದದಿಂದ ಸಂತುಷ್ಟರಾದ ಇವರು ಜನನ ಮರಣ ರೂಪ ಸಂಸಾರದ ಸಕಲ ದೋಷ ಸಮೂಹವನ್ನೆಲ್ಲ ಕೊಡಗಿಬಿಟ್ಟಿದ್ದರು. ಏನ್ ಮಾಡಿದ್ರು? ಲಿಂಗಾಂಗ ಸಾಮರಸ್ಯ ಜ್ಞಾನ ಬಂದು ಪರಮಾನಂದ ಉಂಟಾಗಿ ಸಂತುಷ್ಟವಾಗಿದ್ರು. ಅವ್ರು ಏನ್ ಮಾಡಿದ್ರು? ಜನನ ಮರಣ ರೂಪ ಸಂಸಾರ ದೋಷ ಎಲ್ಲ ಕೊಡಗಿ ಬಿಟ್ಟಿದ್ರ, ಛಾಡಿಸಿ ಒಗೆದು ಬಿಟ್ಟಿದ್ರು. ಶಿವಾಗಮಗಳ ಸಾರವನ್ನ ಪ್ರಸಾರಗೊಳಿಸಬಲ್ಲ ಇವರು ಶಿವಾಗಮಗಳೆಂಬ ಅಮೃತ ಸಮುದ್ರವನ್ನ ಹೆಚ್ಚಿಸುವುದರಲ್ಲಿ ಚಂದ್ರನೋಪಾದಿಯಲ್ಲಿ ಪ್ರಕಾಶಿಸುತ್ತಿದ್ದರು. ಹೃದಯ ಮಂದಿರದಲ್ಲಿ ಪರಮಾತ್ಮನ ಪಾದಾರವಿಂದಗಳನ್ನು ಭಯಭಕ್ತಿಯಿಂದ ಸದಾ ಧ್ಯಾನಿಸುತ್ತಿರುವ ಶ್ರೀ ರೇಣುಕ ಭಗವತ್ಪಾದರು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ ಮತ್ತು ಸಮಾಧಿಗಳೆಂಬ ಅಷ್ಟಾಂಗ ಯೋಗ ಮರ್ಮವನ್ನು ಬಲ್ಲವರಾಗಿದ್ದರು. ಇವರು ಸರ್ವ ಕ್ರಿಯೆಗಳಲ್ಲಿಯೂ ಸ್ವತಂತ್ರರು, ಸಮಸ್ತ ಸಿದ್ಧ ಸಮೂಹಕ್ಕೆ ಶಿಖಾಮಣಿ ಸ್ವರೂಪರು ಆಗಿದ್ದರು. ದೃಷ್ಟಿ ಮಾತ್ರದಿಂದಲೇ ಸಕಲ ಪ್ರಾಣಿಗಳ ಪಾತಕಗಳನ್ನು ಉರುಳಬಲ್ಲ ಶ್ರೀ ರೇಣುಕ ಭಗವತ್ಪಾದರು ವೀರಶೈವ ಸಿದ್ಧಾಂತವನ್ನು ಭೂಮಂಡಲದಲ್ಲಿ ನೆಲೆಗೊಳಿಸುವುದಕ್ಕಾಗಿ ಕಟಿಬದ್ಧರಾಗಿ ಬಂದಿದ್ದರು. ಟೊಂಕ ಕಟ್ಟಿ ನಿಂತಿದ್ರಂತಾರಲ್ಲ, ಹಂಗೆ ಈ ರೀತಿಯಾಗಿ ಇರುವ ಮಹಾಯೋಗಿ ಪುಂಗವರಾದ ಶ್ರೀ ರೇಣುಕ ಗಣೇಶ್ವರನನ್ನ ನೋಡಿದ ಅಲ್ಲಿಯ ಜನರು ಆಶ್ಚರ್ಯಚಕಿತರಾಗಿ ಸಾಷ್ಟಾಂಗವೆರಗಿ ಅತ್ಯಂತ ವಿನಮ್ರ ಭಾವದಿಂದ ತಾವು ಯಾರು ಎಂಬುದಾಗಿ ಪ್ರಶ್ನೆಯನ್ನ ಮಾಡಿದರು. ನೋಡ್ರಿ, ಈ ರೀತಿ ಇದು ಆದ ಮುಂದೇನ್ ಮಾಡ್ತಾರ ಅವರು ಪ್ರಾರ್ಥನೆ ಸುತ್ತಮುತ್ತ ಇದ್ದ ಜನರು ನಮಸ್ಕಾರ ಮಾಡಿ ನೀವ್ಯಾರು ಅಂತ ಕೇಳಿದಾಗ ನಮ್ಮ ಅವತಾರದ ಉದ್ದೇಶ ಏನದ, ಯಾಕೆ ಬಂದೀವಿ ಅನ್ನಂತ ವಿಚಾರ ಮುಂದೆ ನಾಳೆಗೆ ಹೇಳ್ತಾರೆ. ಇಲ್ಲಿ ತನಕ ಈ ಒಂದು ವಿಚಾರ ಏನ್ ಕೇಳಿದ್ರಿ ಅಂತಂದ್ರೆ, ಏನಿದು ವಿಚಾರ ಇವತ್ತು ಹೇಳಿದ್ದು? ಅವತಾರ ಅಷ್ಟೇ, ರೇಣುಕರು ಅವತರಿಸಿ ಬಂದ ವಿಷಯ ಅಷ್ಟೇ ಇವತ್ತು.
ಯಾರು ಅಂತ ಕೇಳ್ತಾರೆ. ಅದ್ರ ಪರಿಚಯ ನಾಳೆ ಹೇಳ್ತಾರೆ ಅವರು. ನಾಲ್ಕು ಗಂಟೆಗೆ ಅದೇನು ಗೀತಾದ ಕೇಳಿದ್ರಿ, ಏನಂದ್ರಿ ಅವರು? ಈಗ ಭಗವದ್ಗೀತಾ ಪಾರಾಯಣದಕ್ಕಿಂತ ಇದು ಶಂಕರ ಭಟ್ಟದಕ್ಕಿಂತ ಅದು ಇಂಪಾರ್ಟೆಂಟ್ ಅನ್ಸ್ಲಕತ್ತ ನಿಮಗ? ಅದೇ ಮಾಲಿಂಗರಂಗರ ನೀವು ಇದೇನ್ ಮಾಡ್ತಿರಲ್ಲ, ಸಂಡೇ ಮಾಡ್ತೀರಿ, ಎಂದ್ ಮಾಡ್ತಿರಲ್ಲ ಇದು ನೀವು ಮಾಡೋದು? ಅದ್ರಾಗೆ ಒಂದು ಅರ್ಧ ತಾಸು ಹೆಚ್ಚಿಗೆ ತಗೊಂಡು ಪಾರಾಯಣ ಮಾಡಿಸ್ಬೋದಲ್ಲ ಗೀತಾ ಶ್ಲೋಕಗಳು? ಸುಸ್ತು ಹೊಡಿತಾರಲ್ಲ, ಒಂದು ದಿನ ಇಟ್ಕೋರಿ ಪಾರಾಯಣ, ದಿನ ಇಟ್ಕೊಳ್ಳೋದು ಬೇಕಾಗಿಲ್ಲ. ದಿನ ಅವ್ರ ಮನ್ಯಾಗ ಅನ್ಕೊಳಕ ನೀವು ಒಂದ್ಸಾರಿ ಪದ್ಧತಿ ಹಾಕಿಬಿಡ್ರಿ, ಒಂದು ದಿನ ಪಾರಾಯಣ ಮಾಡಿಸಿ ದಿನ ಅದೇ ಮಾಡ್ಕೊತ ಕೂತ್ರೆ. ಅದೇ ವಾರದಾಗ ಒಂದು ದಿನ ಇಟ್ಕೋರಿ, ಇನ್ನ ಒಂದು ದಿವಸ ಎಕ್ಸ್ಟೆಂಡ್ ಮಾಡ್ರಿ, ಡೈಲಿ ಕುಂದಿರ್ಸ್ಕೊಂಡು. ಎಷ್ಟಕ್ರಿ? ಯಾಕಂದ್ರೆ ಇದು 4 ಗಂಟೆಗೆ ನನಗ ಮಾಲಿಂಗರಂಗರದು ಚಿಂತನೆ ಏನದಲ್ಲ ಬಹಳ ಡೀಪ್ ಅದ. ಅದು ಮಾಡಿ ಇದಕ್ಕೊಂದು ಸ್ವಲ್ಪ ಬೇರೆ ಟೈಮ್ ಇಟ್ಕೊಂಡ್ಬಿಡ್ರಿ ಅಂತೇನೆ ನಾನು. ಇದಕ್ಕಿಂತ ಅದು ಇಂಪಾರ್ಟೆಂಟ್ ಅನ್ನಿಸ್ತಿತ್ತು, ಅದೇ ಮಾಡೋಣ. ವಿಚಾರ ಮಾಡಿ ಇನ್ನೊಂದ್ ಸ್ವಲ್ಪ ವಿಚಾರ ಮಾಡ್ಬೇಕು. ಅದು ಒಂದೇ ಸಲ ಡಿಸಿಷನ್ ತಗೊಂಡು 4 ಗಂಟೆದು ಪ್ರೋಗ್ರಾಮ್ ಬಹಳ ಚಂದ ನಡೆದದ ಅದು. ಈ ಒಂದು ಗೀತಾ ಪಾರಾಯಣ ಮಾಡೋದ್ರಿಂದ ಶಾಲಿ ಹುಡುಗರು ಮಾಡ್ತಾವ ಪಾರಾಯಣ, ಬೈಪಟ್ ಮಾಡೋದು. ಮತ್ತೆ ನೋಡ್ರಿ ಅದೇನ್ ಮಾಡ್ತೀರಿ. 4 ರಿಂದ 5 ಇದು ಚಲೋ ಪರಿಣಾಮಕಾರಿಯಾಗಿ ನಡೆದದ, ಹೌದಲ್ರಿ? ನಡೆದದ. ಮತ್ತೆ ನಿಮಗ್ ಬೇರೆ ನಮ್ ಶುದ್ಧ ಬ್ರಹ್ಮ ಪೀಠದವ್ರು ಬೇರೆ ಏನಾರ ಹೇಳೋರು ಕೇಳೋರು ಇದ್ರಂದ್ರೆ ಆರಾಮ್ ಸಾಯಂಕಾಲ ಕೂತು ಮಾತಾಡ್ಲಕ್ಕ ಒಂದು ಚಾವಡಿ ಮಾಡಿಬಿಟ್ಟಿವಿ. ಈಗ ಅದಕ್ಕ ನಾವು ಆ 4 ಗಂಟೆ ನೀವು ಎಲ್ಲ ಒಟ್ಟು ಗೀತಾಕ್ಕೆ ತಗೊಂಡ್ಬಿಟ್ರಿ ಅಂತ ಅಂದ್ರೆ ಮತ್ತೆ ನೋಡೋಣ ವಿಚಾರ ಮಾಡ್ರಿ ಎಲ್ಲರೂ ಏನಂತ. ಅಂದ್ರ ಈ ಬುಕ್ ಓದ್ತೀರ ಕಂಪ್ಲೀಟ್ ಭಗವದ್ಗೀತೆ ನೀವು ಫಸ್ಟ್ ಇಂದ ಮತ್ತೆ ಪಾರಾಯಣ ಅಲ್ಲದು? ಅದೇನಂತ ಉಪಯೋಗ ಆಗಲ್ಲ, ಬರೇ ಶ್ಲೋಕ ಹೇಳೋದೇ. ನಾವೇನ್ ತಾವೇ ಹೇಳ್ಕೋಬೇಕು. ನಿಮ್ಗೇನು ಒಂದು 5 ಶ್ಲೋಕಗಳು ನಿಮ್ ಸತ್ಸಂಗ ನಡೆದಾಗ ಎಷ್ಟೋ ತಿಳಿತದ 5 ಶ್ಲೋಕ ಹೇಳಕ್. ನಿಮ್ ಪಾಠ ನಡೆದಾಗ ಒಂದು 5 ಶ್ಲೋಕ ಹೇಳಕ್ ಎಷ್ಟೊತ್ತಾಗ್ತದ? 5 ರಿಂದ 10 ನಿಮಿಷ. ಅದಕ್ಕೆ ಒಂದು ತಾಸಿಂದ ಟೈಮ್ ತಗೊಂಡು ಏನ್ ಮಾಡ್ತೀರ? ಚೈನ್ ಟೈಪ್ ಹೇಳ್ತೀರಾ? ಏನು ಉಪಯೋಗ ಇಲ್ಲ. ಶಬ್ದಜಾಲಂ ಮಾ ಘೋರ ಅರಣ್ಯಂ ಅಂತ. ಅದ್ರಾಗ ನೀವು ಅರ್ಥ ಏನ್ ಹೇಳ್ತೀರಿ ಅಷ್ಟೇ ಸಾಕು ಭಗವದ್ಗೀತೆಗೆ. ಪಠಣ ಬೇಕಾಗಿಲ್ಲ, ಅವ್ರದವ್ರು ಮಾಡ್ಕೊಳ್ಬಿಟ್ಟ ಬೇಕಾದ್ರೆ. ಪಠಣ ಮಾಡ್ಸೋದೇನ, ಪಠಣ ಮಾಡ್ಸೋದು ನಮಗ ಅದರೊಳಗಿನ ಅರ್ಥ ಮುಖ್ಯ. ಅದಿ ಪಠಣ ಮಾಡಿ ಬೈಪಟ್ ಮಾಡಿ ಎಲ್ಲೇನು ಕಾಂಪಿಟೇಷನ್ ಹೋಗೋದಿಲ್ಲ, ಏನಿಲ್ಲ. ಅದ್ರಾಗೆ ಕಲಿಸ್ರಿ. ಸಂಡೇ ನಿಮ್ದೊಂದು ಟೈಮ್ ಅದ, ಒಂದು 10 ನಿಮಿಷ 15 ನಿಮಿಷ ಹೆಚ್ಚಿಗೆ ಹೋದ್ರು ಅಲ್ಲಿ ಒಂದಿಷ್ಟು ಅಲ್ಲಿ ಎಷ್ಟು ಮಂದಿ ಅದಾರ ಅಷ್ಟು ಮಂದಿ
ಅದು ಅನ್ರಿ ನೀವು ಅಂತ ಹೇಳಕ್ಕೆ ಅಲ್ಲೇ ಒಂದು 15-20 ನಿಮಿಷನಾಗ ಮಾಡಿಸಿ ಕೊಟ್ಬಿಡ್ರಿ ಕಡೆ. ನೋಡ್ರಿ ವಿಚಾರ ಮಾಡ್ರಿ. ಈ ಮಾಲಿಂಗರಂಗರದ ಏನದ ಇದು ಬಹಳ ಚಂದದ. ಇದು ಕಳ್ಕೊತೀವಿ ಅಂತ ಅನಿಸ್ತದ ಅದು ಮಾಡ್ಲಕ್ಕೆ ಹೋಗಿ. ನಿಮ್ಮ ಸಂಕಲ್ಪ ಏನು ಚಲೋ ಅದ. ನಾನು ಈ ಶ್ಲೋಕಗಳು ವಚನಗಳು ಬೈಪಟ್ಟು ಮಾಡಂತ ಮನುಷ್ಯ ಅಲ್ಲ, ಅದಕ್ಕೆ ಮಹತ್ವ ಕೊಡಂತ ಮನುಷ್ಯನೂ ಅಲ್ಲ ನಾನು. ಯಾಕಂದ್ರೆ ಅದ್ರೊಳಗಿನ ಅರ್ಥ ಅಷ್ಟೇ ತಗೊಂಡು ಅದನ್ನು ತಿಳ್ಕೊಳಕ ಒಂದಿಷ್ಟು ದೃಷ್ಟಾಂತಗಳು ಅವು ಇವು ವಿಚಾರ ಮಾಡಂತ ಮನುಷ್ಯ ನಾನು. ಈಗ ನಿಮಗೆ ಅದು ಸಂಕಲ್ಪ ಮಾಡಿರಿ, ಅದು ನೀವು ಮಾಡಿಸ್ರಿ, ಯಾರ್ಯಾರು ಮಾಡ್ತಾರೆ ಮಾಡ್ಲಿ, ಅದಕ್ಕೇನು ತೊಂದರೆ ಇಲ್ಲ. ಈ ಮಾಲಿಂಗರಂಗರ ಪಾಠದ ಸಮಯದಲ್ಲಿ ಅದು ಇಡೋಂಥದ್ದು ಅಷ್ಟು ಸೂಕ್ತ ಅನಿಸ್ತಾ ಇಲ್ಲ ನನಗೆ. ಅದಕ್ಕೆ ನಮ್ದಲ್ಲ, ಎಲ್ಲರಿಗೆ. ಒಂದು ವೇಳೆ ನಾ ಇರ್ಲಿಲ್ಲ ಅಂದ್ರೆ ಕಂಬಿ ಗುರುಗಳು ಇರ್ತಾರ, ಅವ್ರು ಹೇಳ್ತಾರ. ಬಟ್ ಏನಾರ ಮಾಡಿ ಮಾಲಿಂಗರಂಗರದ ಬುಕ್ ಮುಗಿಸಮಂತ. ಇನ್ನ ಭಾಳ ಅದಾವ ಬುಕ್ಸ್ ಹೇಳ್ಬೇಕಾದ್ರು, ಭಾಳ ಅದಾವ. ಏನ್ ಮಾಡ್ತೀರಿ ಎಲ್ಲ ಹಿಂಗೆ ಎಷ್ಟು ಸಾಧ್ಯ ಅದಷ್ಟು ಮಾಡ್ಕೊತೀವಿ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣಾರ್ಥಿ. ಓಂ ನಮಃ ಶಿವಾಯ. ಶರಣ.